ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅನುಷಾ. ಇವತ್ತು ನಾನು ಹೊಸ ವಿಷಯದೊಂದಿಗೆ ಮತ್ತು ಹೊಸ ವ್ಯಕ್ತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅವರು ಬೇರೆ ಯಾರು ಅಲ್ಲ, ನಮ್ಮ ಉತ್ತರ ಕರ್ನಾಟಕ ಸಿನಿಮಾದ ವಿಜಯ ಪತಾಕೆ ಸಿನಿಮಾದ ನಾಯಕಿ ವಾಣಿಯವರೊಂದಿಗೆ. ನಮಸ್ತೆ ಮೇಡಮ್. ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು ಮೇಡಮ್. ತುಂಬ ದಿನದಿಂದ ನಿಮ್ಮ ಜೊತೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ, ಆದರೆ ಅದು ಇವತ್ತು ನೆರವೇರ್ತಾ ಇದೆ. ಹೇಳಿ ಮೇಡಮ್, ನಿಮ್ಮ ವಿಜಯ ಪತಾಕೆ ಸಿನಿಮಾ ಎಲ್ಲೆಡೆ ದೊಡ್ಡ ಸದ್ದು ಮಾಡ್ತಾ ಇದೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ. ಆ ಸಿನಿಮಾದ ಬಗ್ಗೆ ನೀವೇನು ಹೇಳ್ತೀರಾ? ಏನು ಹೇಳಬೇಕು ಅಂದರೆ ತುಂಬ ಖುಷಿ ಆಗ್ತಿದೆ ಮೊದಲನೇದು. ಆನಂತರ ಏನಂದರೆ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅನ್ಎಕ್ಸೆಪ್ಟೆಡ್ ಇದು ನನಗೆ. ಸಡನ್ಲಿ ನಮ್ಮ ಸಾಂಗ್ ರಿಲೀಸ್ ಆದ ನಂತರ ಎಲ್ಲರೂ ಕಾಲ್ ಮಾಡೋದಾಯಿತು, ಆಮೇಲೆ ವಿಶ್ ಮಾಡೋದಾಯಿತು, ಅದೆಲ್ಲ ತುಂಬ ಖುಷಿ ಆಗ್ತಿದೆ. ಆಮೇಲೆ ನೀವು ಮೊನ್ನೆ ಒಂದು ರೀಸೆಂಟಾಗಿ ವಿಡಿಯೋ ಮಾಡಿದ್ರಿ ನಮ್ಮ ನಾಯಕ ನಟರ ಜೊತೆ. ಸೊ ಅವರು ಕೂಡ ನಿಮ್ಮ ಜೊತೆ ಏನು ಶೇರ್ ಮಾಡಿದಾರಲ್ಲ ಅದನ್ನೆಲ್ಲ ನೋಡಿದೆ. ನಾನು ತುಂಬ ಖುಷಿ ಆಗ್ತಿದೆ. ಜಾಸ್ತಿ ಏನಾದರೂ ಹೇಳಬೇಕು ಅಂತ ಆಸೆ ಪಡ್ತಿದ್ದೀನಿ ಅಂದರೆ ಸಿನಿಮಾ ರಿಲೀಸ್ಗೋಸ್ಕರ ನಾನು ವೆಯ್ಟ್ ಮಾಡ್ತಿದ್ದೀನಿ. ಮೇಡಮ್, ಇಷ್ಟು ದೊಡ್ಡ ಸಿನಿಮಾದಲ್ಲಿ ನೀವು ಇವತ್ತು ಆ್ಯಕ್ಟ್ ಮಾಡಿದ್ದೀರಾ. ನೀವು ಸಿನಿಮಾ ಇಂಡಸ್ಟ್ರಿಗೆ ಹೇಗೆ ಬಂದ್ರಿ? ಇದಕ್ಕಿಂತ ಮುಂಚೆ ಯಾವುದಾದ್ರೂ ಹೊಸ ಸಿನಿಮಾಗಳು ಏನಾದರೂ ಸಿನಿಮಾ ಮಾಡಿದ್ರಾ? ಏನಿದೆ ಮೊದಲನೇ ಸಿನಿಮಾನ? ಇಲ್ಲ, ನಾನು ಬೇರೆ ಮೊದಲೆಲ್ಲ ಯಾವುದು ಬಿಗ್ ಮೂವಿ ಅಂತ ಯಾವುದು ಮಾಡಿಲ್ಲ. ಶಾರ್ಟ್ ಮೂವಿ ಎಲ್ಲ ಮಾಡಿದ್ದೀನಿ ಅಷ್ಟೇ, ಚಿಕ್ಕ ಪುಟ್ಟ ಮಾಡಿದ್ದೆ. ಬಟ್ ಆದರೆ ಸಡನ್ಲಿ ಬಿಗ್ ಮೂವಿಗೆ ಆಫರ್ ಸಿಕ್ಕಾಗ ಮಾಡಿದ್ದೀನಿ. ಅಷ್ಟೊಂದೇನು ನಾನು ಹೊಸ ಮೂವಿ ಮತ್ತು ಹೊಸ ಸೆಟ್ ಆಯಿತು, ಎಲ್ಲ ಹೊಸ ಜನಗಳು, ನನಗೆ ಯಾವುದೂ ಅದನ್ನು ಏನಂತಾರೆ ಅನ್ಕಂಫರ್ಟ್ ಫೀಲ್ ಆಗಿಲ್ಲ. ನನ್ನ ಪಾತ್ರನ ನಾನು ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿದ್ದೀನಿ. ಈ ಸಿನಿಮಾದಲ್ಲಿ ಎಂಥ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಆ್ಯಕ್ಟಿಂಗ್ ಮಾಡಿದ್ದಾರೆ. ಶೋಭರಾಜ್ ಸರ್ ಅವರಿದ್ದಾರೆ ಮುಖ್ಯವಾಗಿ ಹೇಳಬೇಕಂದ್ರೆ. ಈ ಸಿನಿಮಾದಲ್ಲಿ ನಿಮಗೆ ಹೇಗೆ ಅವಕಾಶ ಸಿಕ್ತು? ಆಡಿಷನ್ ಮುಖಾಂತರ ಸೆಲೆಕ್ಟ್ ಆದ್ರ? ಹಾಂ, ಆಡಿಷನ್ ಆಗಿರೋದು ನಿಜ. ಆದರೆ ಈ ಹಿಂದೆ ನಾನು ಹೇಳ್ದ ಹಾಗೆ ನಿಮಗೆ ಕೆಲವೊಂದು ಶಾರ್ಟ್ ಮೂವಿನ ಮಾಡಿದ್ದೀನಿ. ಆ ಶಾರ್ಟ್ ಮೂವಿಯಲ್ಲಿ ಒಬ್ಬರು ನನಗೆ ಸಂಗನಗೌಡ ಕುರುಡ್ಗಿ ಅನ್ನೋರು ಪರಿಚಯ ಇದ್ದರು. ಸೊ ಸಾಕಷ್ಟು ಹುಡುಗಿಯರನ್ನು ಸರ್ ಇಂಟ್ರ್ಯೂ ಮಾಡಿದರು, ಆಮೇಲೆ ಆಡಿಷನ್ ಕೂಡ ಮಾಡಿದರು. ಆ ಟೈಮಲ್ಲಿ ನನ್ನ ಪ್ರೊಫೈಲ್ ಕೂಡ ಅವರೇ ಸಂಗನಗೌಡ ಕುರುಡ್ಗಿ ಅವರು ಅವರಿಗೆ ಹೇಳಿದರು. ಆನಂತರ ನಾನು ಸರಿಗೆ ಒನ್ ಟೈಮ್ ನನ್ನ ಪ್ರೊಫೈಲ್ ಕೂಡ ಹಾಕಿ ಅವರು ಒಂದು ಕೊಟ್ಟಂಥ ಡೈಲಾಗನ್ನು ನಾನು ನೀಟಾಗಿ ನಿಭಾಯಿಸಿದ್ದೀನಿ. ಆಮೇಲೆ ಅದನ್ನು ಆ್ಯಕ್ಟಿಂಗ್ ಮಾಡಿ ಕೂಡ ವಿಡಿಯೋ ಸೆಂಡ್ ಮಾಡಿದ್ದೀನಿ. ವಿಡಿಯೋ ಕಾಲ್ ಮುಖಾಂತರನೂ ಅವರು ನನ್ನ ಆ್ಯಕ್ಟ್ ಮಾಡಿಸಿದ್ದಾರೆ. ಸೊ ಹಾಗಾಗಿ ಅಲ್ಲಿ ನನ್ನ ಆ್ಯಕ್ಟ್ ನೋಡಿ ಸರು ಸೆಲೆಕ್ಷನ್ ಮಾಡಿರೋದು. ಮೇಡಮ್, ವಿಜಯ ಪತಾಕೆ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನನ್ನ ಪಾತ್ರದ ಬಗ್ಗೆ ಅಂದರೆ ನಾನು ಊರ್ಗೌಡನ ಮಗಳು. ತುಂಬ ಅಂದರೆ ತುಂಬ ಸ್ಟ್ರಿಕ್ಟಾಗಿ ಎಲ್ಲ ತುಂಬ ಚೆನ್ನಾಗಿದೆ ಅದು. ನನಗೆ ಹೇಳ್ಕೊಳ್ಳೋಕ್ಕೆ ಹೇಗಿದೆ ಅಂದರೆ ತುಂಬ ಖುಷಿ ಇದೆ. ತುಂಬ ನೀಟಾಗಿ ವರ್ಕ್ ಮಾಡಿದ್ದಾರೆ. ಅದನ್ನು ಎಷ್ಟು ನೀಟಾಗಿ ವರ್ಕ್ ಮಾಡಿದ್ದಾರೆ ಅಂತ ಡೈಲಾಗ್ಸ್ ಆಗಲಿ, ಆಮೇಲೆ ನಮ್ಮದು ಆ್ಯಕ್ಷನ್ ಆಗಲಿ, ಏನೇ ಆಗಲಿ ತುಂಬ ಚೆನ್ನಾಗಿದೆ. ಊರ್ಗೌಡನ ಮಗಳ ಪಾತ್ರ ನಂದು. ಅದರಲ್ಲಿ ಒಂದಂತರೂ ನಿಜ, ನಾನು ಈ ಪಾತ್ರದ ಮುಖಾಂತರ ಇಡೀ ನಮ್ಮ ಕರ್ನಾಟಕ ಜನತೆ ಮನಸ್ಸನ್ನು ನಾನು ಗೆಲ್ತೀನಿ ಅನ್ನೋ ನಂಬಿಕೆ ನನಗಿದೆ. ಅಷ್ಟೊಂದು ಚೆನ್ನಾಗಿದೆ ಈ ಪಾತ್ರ. ಮೇಡಮ್, ಈ ಸಿನಿಮಾದಲ್ಲಿ ನೀವು ಶೋಭರಾಜ್ ಸರ್ ಜೊತೆ ಆ್ಯಕ್ಟಿಂಗ್ ಮಾಡಿದ್ದೀರಾ. ಅವ್ರ ಜೊತೆ ಕಳೆದಂಥ ಕ್ಷಣಗಳ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅನುಭವ ಅನ್ನೋದಕ್ಕಿಂತ ಅದು ನನ್ನ ಲಕ್. ಯಾಕಂದರೆ ಅಷ್ಟು ದೊಡ್ಡ ಆರ್ಟಿಸ್ಟ್ ಜೊತೆ ನಾನು ಫಸ್ಟ್ ಮೂವಿನೇ ಅವ್ರ ಜೊತೆ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ತುಂಬ ಚೆನ್ನಾಗಿತ್ತು. ನಾನು ಒಂದು ಸ್ವಲ್ಪ ನರ್ವಸ್ ಆದ್ರೂ ಅವರು ನರ್ವಸ್ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಪ್ರತಿಯೊಂದನ್ನು ಹೇಳ್ಕೊಡ್ತಿದ್ರು ಅವರು. ಹೊಸಬ್ರು ಅಂತ ಹೇಳಿ ಏನು ನೆಗ್ಲೆಕ್ಟ್ ಮಾಡಿಲ್ಲ, ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ನಾನು ಎಷ್ಟು ನರ್ವಸ್ ಆಗಿದ್ದೀನೋ ಅಷ್ಟು ನೀಟಾಗಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ನಾನು. ತುಂಬ ಖುಷಿ ಇದೆ. ಆನಂತರ ಈ ವಿಷಯದ ಬಗ್ಗೆ ನಾನು ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಮೇಡಮ್, ಟೋಟಲ್ ಆಗಿ ಇಡೀ ಸಿನಿಮಾ ಅಂತ ಬಂದರೆ ಏನಿದು ಕತೆ? ಹೋಲ್ ಸಿನಿಮಾ ಅಂತ ಬಂದಾಗ ನನ್ನ ಪಾತ್ರದ ಬಗ್ಗೆ ನನಗೆ ಗೊತ್ತು. ನೀವು ಕೇಳಿದ ಕ್ವಶನ್ ಗುಡ್. ಆದರೆ ನನ್ನ ಪಾತ್ರ ಅಂತ ಬಂದರೆ ತುಂಬ ಚೆನ್ನಾಗಿದೆ. ನನಗೆ ನನ್ನ ಪಾತ್ರ ತುಂಬ ಕ್ಯೂರಿಯಾಸಿಟಿ ಥರ ಇದೆ. ಆದರೆ ಇಡೀ ಸಿನಿಮಾ ಅಂತ ಬಂದರೆ ನಾನು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕು. ಯಾಕಂದರೆ ನನಗೆ ನನ್ನ ಪಾತ್ರ ಒಂದು ಬಿಟ್ಟರೆ ಬೇರೆ ಪಾತ್ರದ ಬಗ್ಗೆ ಗೊತ್ತಿಲ್ಲ. ಆದರೆ ನನ್ನ ಪಾತ್ರದಲ್ಲಿ ಇದ್ದಂಥ ಎಲ್ಲನೂ ತುಂಬ ಕ್ಯೂರಿಯಾಸಿಟಿ ಆಗಿದೆ. ಎಷ್ಟೊಂದಂದರೆ ನಾನು ಹೋಗಿ ಯಾವಾಗ ಸಿನಿಮಾ ನೋಡ್ತೀನಿ ಆ ಥರ ಇದೆ ನನಗೆ. ಸೊ ತುಂಬ ಚೆನ್ನಾಗಿದೆ. ಮೇಡಮ್, ವಿಜಯ ಪತಾಕೆ ಸಿನಿಮಾದಲ್ಲಿ
ಪ್ರತಿಯೊಂದು ಸಾಂಗು ಎಷ್ಟು ಅದ್ಭುತವಾಗಿವೆ. ಆ ಸಾಂಗಲ್ಲಿ ನಿಮಗೆ ಅದ್ಭುತವಾದ ಕ್ಷಣಗಳ್ಯಾವು? ಅದ್ಭುತವಾದ ಕ್ಷಣಗಳಂತಂದರೆ ನಮ್ಮ 3 ಸಾಂಗಲ್ಲಿ ನನಗೆ ತುಂಬ ಅದ್ಭುತವಾದ ಕ್ಷಣಗಳು. ಎಸ್ಪೆಷಲಿ ನಮ್ಮ ಡ್ಯಾನ್ಸ್ ಲೇಡಿ ಕೊರಿಯೋಗ್ರಾಫರ್ ಅವರು ತುಂಬ ನನಗೆ ಸಪೋರ್ಟೆಡ್ ಆಗಿದ್ರು, ತುಂಬ ಅಟ್ಯಾಚ್ಮೆಂಟ್ ಇತ್ತು. ಆಮೇಲೆ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದೀವಿ ಸರ್ ಜೊತೆ, ತರಲೆ ಆಗಿರ್ಬೋದು, ಆಮೇಲೆ ಕಾಮಿಡಿ ಆಗಿರ್ಬೋದು, ಎಲ್ಲನೂ ತುಂಬ ಚೆನ್ನಾಗಿದೆ. ನನಗೆ ಸಾಂಗ್ ಶೂಟ್ ಶೆಡ್ಯೂಲ್ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಯಾಕಾದರೆ ಮುಗೀತು ಅಂತ ಬೇಜಾರಾಗ್ಬಿಟ್ಟಿತ್ತು, ಅಷ್ಟು ಚೆನ್ನಾಗಿದೆ. ಆ ಸಾಂಗ್ ಕೇಳ್ತಾ ಇದ್ದರೆ ಪದೇ 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 ಕೇಳ್ತೀನಿ. ಈಗಲೂ ನಾನು ಡೈಲಿ ನನ್ನ ಸಾಂಗ್ಸ್ನ ನನ್ನ ಫ್ರೆಂಡ್ ಸರ್ಕಲ್ಲು ಡೈಲಿ ಕೇಳ್ತಾರೆ, ಅಷ್ಟು ಚೆನ್ನಾಗಿದೆ ಸಾಂಗ್ ನಮ್ಮದು. ಮೇಡಮ್, ಇಡೀ ಚಿತ್ರತಂಡದ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಕ್ವಶನ್ ಏನಕ್ಕೆ ಬಂತಂತ ಗೊತ್ತಿಲ್ಲ ನಿಮಗೆ, ಬಟ್ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಹೋಲ್ ಟೀಮ್ ತುಂಬ ಸಪೋರ್ಟೆಡ್ ಆಗಿದ್ದಾರೆ, ಎಲ್ರಿಗೂ ಅಷ್ಟೇ. ನಮ್ಮದು ಶೂಟ್ ನಡೆದಾಗ ಅವ್ರು ಹೇಗೆ ಸಪೋರ್ಟ್ ಇದ್ರು, ನಾವು ಕೂಡ ಅವ್ರು ಶೂಟ್ ಮಾಡಿದಾಗ ಹಾಗೆ ಸಪೋರ್ಟ್ ಇದ್ವಿ. ಶೂಟಿಂಗ್ ಮುಗಿದ ನಂತರ ಬಟ್ ಹೇಗೆ ಅಟ್ಯಾಚ್ಮೆಂಟಲ್ಲಿ ನಾವು ಶೂಟಿಂಗ್ ಟೈಮಲ್ಲಿ ಇದ್ವಿ, ಇವಾಗಲೂ ಅದೇ ಥರ ಇದ್ದೀವಿ ಎಲ್ಲರೂ. ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ನನಗೆ ಜಾಸ್ತಿ ಅಟ್ಯಾಚ್ ಆಗಿರೋದಂದರೆ ನಮ್ಮ ಸಿನಿಮಾದಲ್ಲಿ ಮಾಡಿದಂಥ ಹುಡುಗ ಹರೀಶ್ ಪತ್ತಾರ್, ತುಂಬ ಅಟ್ಯಾಚ್ ಆಗಿದ್ದಾನೆ ಅವನು ನನಗೆ. ಆಮೇಲೆ ಇಷ್ಟೇ, ತುಂಬ ಚೆನ್ನಾಗಿದ್ದಾರೆ ಎಲ್ಲರೂ. ತುಂಬ ಹೇಳೋಕ್ಕಾಗಲ್ಲ, ಅಷ್ಟೊಂದು ಅರ್ಥ ಮಾಡ್ಕೋಬೋದು ನನ್ನ ಕಷ್ಟನ. ನೀವು ತುಂಬ ಅಟ್ಯಾಚ್ ಆಗಿರೋ ಹರೀಶ್ ಪತ್ತಾರ್ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಿ ಮೇಡಮ್. ಅದನ್ನಂತರ ಕೇಳಲೇಬೇಡಿ, ಏನಕ್ಕಂದರೆ ಹೇಳೋಕ್ಕಾಗಲ್ಲ, ಕಣ್ಣೀರು ಬಂದುಬಿಡುತ್ತೆ ಅವ್ರ ಬಗ್ಗೆ ಹೇಳೋಕ್ಕೆ ನನಗೆ. ಯಾಕಂದರೆ ಅವನು ನಾಯಿ ಮತ್ತು ಇದು ಕೋತಿ ಮತ್ತು ಕೋಳಿ ಜಗಳ ಇರುತ್ತಲ್ಲ, ಆ ಥರ ನಾವಿಬ್ಬರು ಇಡೀ ಸೆಟ್ಟಲ್ಲಿ ಶೂಟಿಂಗ್ ನಡೆಯೋ ಟೈಮಲ್ಲಿ ಜಗಳ ಆಡೋದು. ಆ ನಂತರ ಇಬ್ಬರು ಹೋಗಿ ಡೈರೆಕ್ಟರ್ ಸರ್ ಹತ್ರ, ಸರ್ ಇವ್ನು ಹಾಗೆ ಮಾಡ್ದ ಹೀಗೆ ಮಾಡ್ದ ಸರ್, ನಾನು ಹಂಗೆ ಮಾಡಿಲ್ಲ ಅಂತ ಅವನ ಬಗ್ಗೆ ಸಮರ್ಥನೆ ಕೊಡೋದು. ಸರ್ ಇಬ್ಬರು ಹೊರಟೋಗ್ಬಿಡಿ ಇಲ್ಲಿಂದ, ನಮ್ಮ ಶೂಟಿಂಗ್ ನೆಮ್ಮದಿ ಆಗುತ್ತೆ ಅಂತ ಹೇಳೋರು. ಅಷ್ಟು ಜಗಳ, ಅಷ್ಟು ಕಾಮಿಡಿ, ತುಂಬ ಚೆನ್ನಾಗಿದೆ. ಮೇಡಮ್, ಈ ಸಿನಿಮಾದಲ್ಲಿ ನಿಮಗೆ ತುಂಬ ಇಷ್ಟವಾದಂಥ ಒಂದು ನೆನಪುಗಳು ಯಾವುವು? ನೆನಪುಗಳು ಅಂತಂದರೆ ಸಾಕಷ್ಟಿದೆ. ಹೋಲ್ ಟೀಮೇ ನನ್ನ ನೆನಪು. ನಾನು ನನ್ನ ಇಡೀ ತಂಡನ ಮಿಸ್ ಮಾಡ್ಕೊತಾ ಇದ್ದೀನಿ, ಒಂದೇದು. ಆಮೇಲೆ ತುಂಬ ಶೂಟಿಂಗ್ ಟೈಮಲ್ಲಾಗಿರ್ಬೋದು, ಆಮೇಲೆ ಶೂಟಿಂಗ್ ನಡೆಯೋ ಸಂದರ್ಭದಲ್ಲಾಗಿರ್ಬೋದು, ಕಾಮಿಡಿ ಆಗೋದು, ಸೀರಿಯಸ್ನೆಸ್ಸು, ಸರ್ ನಮ್ಮನ್ನು ಬೈಯೋದು, ನಾವು ಕಾಮಿಡಿ ಮಾಡೋದು, ಅದೆಲ್ಲ ಕಾಮನ್ ಆಗಿಬಿಟ್ಟಿತ್ತು. ಆದರೆ ನಾವು ಜಾಸ್ತಿ ಬೈಸ್ಕೊಂಡಿರೋದು ಹೋಲ್ ಟೀಮಲ್ಲಿ ಅಂತಂದರೆ ನಾನು ಹರೀಶ. ಯಾಕಂದರೆ ನಾವು ಸರ್ ಹತ್ರ ಅಷ್ಟೊಂದು ಬೈಸ್ಕೊಂಡ್ಬಿಟ್ಟಿದ್ದೀವಿ. ನಾನು ಆ್ಯಕ್ಟ್ ಮಾಡುವಾಗಾದರೂ ಅವನು ನಗಿಸ್ತಾ ಇದ್ದ. ಸೊ ಹಾಗಾಗಿ ಚೆನ್ನಾಗಿದೆ ಮೆಮೊರಿಗಳು. ಆದರೆ ಇನ್ನೊಂದು ಮೆಮೊರಿ ಚೆನ್ನಾಗಿದೆ, ಅದನ್ನು ಹೇಳಬೇಕೋ ಗೊತ್ತಿಲ್ಲ, ಆದರೆ ಹೇಳ್ತೀನಿ. ಸರು ನನಗೆ ಅದನ್ನು ಯಾವ ಟೈಮಲ್ಲಿ ಅಂದರೆ, ನಾವು ನಿಗದಿಯಲ್ಲಿ ಶೂಟಿಂಗ್ ಮಾಡುವಾಗ ಕೆನ್ನೆ ಕೊಡೋ ಮುತ್ತನ್ನ ನನ್ನ ಲಿಪ್ಸಿಗೆ ಕೊಟ್ಬಿಟ್ಟಿದ್ರು ಅವರು. ಅದನ್ನು ದೊಡ್ಡದಾಗಿ ಮಾಡಿಬಿಟ್ಟಿದ್ರು ನಮ್ಮ ಇಡೀ ಟೀಮ್ನವರು. ಈವ್ನಿಂಗ್ವರೆಗೂ ನನ್ನನ್ನು ಅದನ್ನು ಕಾಡಿಸಿದ್ದಾರೆ. ಸೊ ಇದೇ ನಮ್ಮ ಮೆಮೊರಿ. ಬಟ್ ಆದರೆ ಐ ಮಿಸ್ ಮೈ ಟೀಮ್, ಹೋಲ್ ಟೀಮ್. ಆಮೇಲೆ ಇನ್ನೊಬ್ರು ಇದ್ದಾರೆ ಆನಂದ್ ಅಂತ ಹೇಳಿ, ನಮ್ಮ ಹೋಲ್ ಟೀಮಲ್ಲಿ ಅವ್ರನ್ನ ನಾವು ಜಾಸ್ತಿ ಮಿಸ್ ಮಾಡ್ಕೊತೀವಿ. ನಾವೆಲ್ಲಾದರೂ ರಸ್ತೆ ಹತ್ರ ಹೋಗುವಾಗಾಯಿತು, ಮಾತು ಬಂದ್ರೂ ಬೇಕು ಅಂತ ಯಾವುದಾದ್ರೂ ಫ್ರೂಟ್ಸ್ ಅಂಗಡಿ ಹತ್ರ ಹೋಗಿ ಬ್ಯಾ 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 ಅಂತ ಮಾಡ್ತಿದ್ರು ಅವರು. ಅಂದರೆ ಇದನ್ನು ಎಷ್ಟು ರೇಟು ಏನು ಅಂತ ಎಲ್ಲ ಕೇಳ್ತಿದ್ರು. ಆಮೇಲೆ ಜಾಸ್ತಿ ಕಾಮಿಡಿ ಮಾಡೋದು, ಆನಂದಣ್ಣ ಸೈಲೆಂಟಾಗಿದ್ರು ಅದು ನಮ್ಮ ಕಾಮಿಡಿ ಅಂತ ಅನ್ನಿಸ್ತಿತ್ತು. ಸೊ ನಾನು ಅವ್ರು ಬಂದ ತಕ್ಷಣ ಒಂದು ಸಾಂಗ್ ಆಡ್ತಿದ್ದೆ, ಆನಂದಣ್ಣನ ಬರ್ತಡೇ ಅಂತ ಹೇಳಿ. ಮೇಡಮ್ ನೀವು ಒನ್ ಟೈಮು ಕೇಕ್ ತಂದಿಲ್ಲ, ಬರ್ತಡೇ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ರು ಅವರು. ಚೆನ್ನಾಗಿದೆ ನಮ್ಮ ಎಲ್ಲ ಟೀಮ್ನವರು. ಒಂಥರ ನಾವು ಹೊರಗಿನವ್ರ ಥರ ಯಾರೂ ಇಲ್ಲ, ತುಂಬ ಕ್ಯಾಶುವಲ್ ಆಗಿ ಫ್ಯಾಮ್ಲಿ. ನಾವು ಎಲ್ಲರೂ ಡೈರೆಕ್ಟ್ರ್ ಸರ್ ಕುಟುಂಬದವರಾಗಿದ್ವಿ ನಮ್ಮ ಇಡೀ ಟೀಮು. ಹರೀಶ್ ಅಂತ ಸರ್ ಮಗನ ಸ್ಥಾನನೇ ತೊಗೊಂಡ್ಬಿಟ್ಟಿದ್ದ. ಅವ್ರು ಎಲ್ಲಾದರೂ ಹೇಳ್ತಾರೆ ನನ್ನ ಮಗ ಅವನು ಅಂತ ಹೇಳಿ. ಮೇಡಮ್, ಈ ಸಿನಿಮಾದಲ್ಲಿ ನಿಮ್ಮ ಕಹಿ ಘಟನೆಗಳಂದರೆ ಯಾವ್ಯಾವು? ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಆದರೆ ಕಹಿ ಘಟನೆ ಅಂತ ಯಾವುದೂ ಇಲ್ಲ. ನನಗೆ ಹೋಲ್ ಸಿನಿಮಾ ತುಂಬ ಎಲ್ಲರೂ ಸಪೋರ್ಟ್ ಇದ್ದರು ನನಗೆ. ತುಂಬ ಚೆನ್ನಾಗಿ ಅಂದರೆ ಪಾತ್ರ ಮಾಡಿದ್ದೀನಿ. ಎಲ್ಲೋ ಒಂದೊಂದು ಸ್ಪೇಸಲ್ಲಿ ನನಗೆ ಬೇಜಾರಾಗಿದ್ದು ಉಂಟು. ಆದರೆ
ಅದನ್ನು ಯಾವುದನ್ನು ನಾನು ಅಷ್ಟೊಂದು ಗಮನ ಕೊಟ್ಟಿಲ್ಲ. ಕಹಿ ಘಟನೆ ಅಂತ ಏನಿಲ್ಲ, ದುರಂತ ಘಟನೆಗಳಿದ್ದಾವೆ ಒಂದಿಷ್ಟು. ಸಾಂಗ್ ಶೂಟಲ್ಲಿ ಆಗಿರ್ಬೋದು, ಪಿರಮಿಡ್ ಮೇಲೆ ಎಲ್ಲ ನಿಂತಿದ್ವಿ, ಅಲ್ಲಿ ಏನು ಸೇಫ್ಟಿ ಇಲ್ಲ ಏನಿಲ್ಲ. ನಾನಾಯಿತು, ಆಮೇಲೆ ನಮ್ಮ ಡೈರೆಕ್ಟರ್ ಸರ್, ಆಮೇಲೆ ನಮ್ಮ ಹೀರೋ ಸರು, ಏನೂ ಸೇಫ್ ಇಲ್ಲದೆ ನಾವು ಮೇಲ್ಗಡೆ ಹೋಗಿ ಹಾಗೆ ನಿಂತಿದ್ದೀವಿ. ಅದು ರೌಂಡ್ ಇದೆ, ಹೇಗಿದೆ ಅಂತಂದರೆ ಎಕ್ಸೆಪ್ಟೇ ಮಾಡೋಕ್ಕಾಗಲ್ಲ. ಹಿಂಗೆ ಮಧ್ಯದಲ್ಲಿ ಏನಾದರೂ ಒಂದು ಸ್ಟೆಪ್ ಬೇರೆ ಕಡೆ ಎಲ್ಲಾದರೂ ನೋಡದೆ ಇಟ್ಬಿಟ್ಟಿದ್ರೆ ಸೀದಾ ಒಳಗಡೆನೆ ಹೋದರೆ ಹೊರಗಡೆ ಅವ್ರನ್ನ ತೆಗೆಯೋದೇ ಕಷ್ಟ. ಅಷ್ಟು ಒಂದು ರಿಸ್ಕಿ ಪ್ಲೇಸಲ್ಲೆಲ್ಲ ನಾವು ನಿಂತಿದ್ದೀವಿ. ನಾನಾಯಿತು, ಆಮೇಲೆ ನಮ್ಮ ಹೀರೋ ಆಯಿತು. ಅದಾದ ನಂತರ ನನ್ನನ್ನು ಒಂದು ಬೆಟ್ಟದ ತುದಿಯಲ್ಲಿ ನಿಲ್ಲಿಸಿದ್ರು, ಕಾರ್ನರೆಲ್ಲ ಲಾಸ್ಟು ಫುಲ್ 100 ಮೀಟರ್ ದೂರ ಇದ್ದಾರೆ ನನ್ನಿಂದ. ಕ್ಯಾಮ್ರಾ ದೂರ ಇದೆ. ನಾನು ಏನು ಕೈ ಮಾಡಿದ್ರು ಕ್ಯಾಮ್ರಾ ಆನ್ ಇದ್ರೆ ಮಾತ್ರ ಕಾಣುತ್ತೆ, ಕ್ಯಾಮ್ರಾ ಆನ್ ಇಲ್ಲ ಅಂದರೆ ಕಾಣಲ್ಲ. ನಾನಿನ್ನೂ ಟೇಕಲ್ಲಿ ಇರಲಿಲ್ಲ, ಮೇಲ್ಗಡೆ ಹೋಗಿ ನಿಂತಿದ್ದೀನಿ. ಜಸ್ಟ್ ಕಾಲ್ ಸ್ಕಿಡ್, ಪೂರ್ತಿ ಏನು ಬಿದ್ದಿಲ್ಲ, ಕಾಲ್ ಸ್ಕಿಡ್ಡಾಗಿ ಇಷ್ಟು ನಿಂತಿದ್ದೀನಿ. ಹಿಂದ್ಗಡೆ ಕೂಗ್ತಿದ್ದೀನಿ, ಬ್ರದರ್ ಬನ್ನಿ, ನಾನು ಜಾರ್ತಿದೆ ಕಾಲಂದ್ರೆ. ಮೇಡಮ್ ಸಾಂಗ್ ರೆಡಿ ಇದೆ, ಮಾಡಿ ಮಾಡಿ ಅಂತಲೇ ಹೇಳ್ತಿದ್ದಾರೆ ಅವರು, ಹೊರತು ಬರ್ತಿಲ್ಲ. ಆನಂತರ ಜೋರಾಗಿ ಕಿರ್ಚ್ಕೊಂಡಾಗ ಬಂದರು, ಆವಾಗ ನನ್ನನ್ನು ಕೈ ಹಿಡಿದು ಮೇಲೆ ತಗೊಂಡ್ರು ಅವರು. ಸೊ ರಿಸ್ಕಿ ಪ್ಲೇಸಲ್ಲೆಲ್ಲ ಮಾಡಿದ್ದೀವಿ. ಕಹಿ ಘಟನೆ ಅಂತೇನಿಲ್ಲ, ಒಂದು ಸ್ಯಾಡ್ ಮೂಮೆಂಟ್ ಇದೆ. ಈ ಸಿನಿಮಾದಲ್ಲಿ ಇಷ್ಟು ಚೆನ್ನಾಗಿ ಪಾತ್ರ ಕೊಟ್ಟಿದ್ದಾರೆ ನನಗೆ, ಆಮೇಲೆ ಎಲ್ಲ ಬಿಗ್ ಆರ್ಟಿಸ್ಟ್ ಜೊತೆ ಎಲ್ಲ ಮಾಡ್ತಿದ್ದೀನಿ. ಈ ಟೈಮಲ್ಲಿ ನಮ್ಮ ಪೇರೆಂಟ್ಸ್ ಇರಬೇಕಿತ್ತು ಅನ್ನೋದೊಂದು ಬೇಜಾರಿದೆ ಅಷ್ಟೇ. ಮೇಡಮ್, ನಿಮ್ಮ ಹಿನ್ನೆಲೆ ಬಗ್ಗೆ ಏನೋ ನಾನು ಜಾಸ್ತಿ ಕೇಳಕ್ಕೆ ಹೋಗಲಿಲ್ಲ. ಇವಾಗ ನೀವೇ ಹೇಳಿದ್ರಿ ನಮ್ಮ ತಂದೆ ತಾಯಿ ಇರಬೇಕಾಗಿತ್ತು ಅಂತ. ಅಂದರೆ ನಿಮ್ಮ ತಂದೆ ತಾಯಿ ಇರಬೇಕಾಗಿತ್ತು ಅಂದರೆ ಅವ್ರು ಇವಾಗ ನಿಮ್ಮ ಜೊತೆ ಇಲ್ವಾ ಏನು? ಇಲ್ಲ, ನಮ್ಮ ತಂದೆ ತಾಯಿ ಪೇರೆಂಟ್ಸ್ ಇಲ್ಲ, ನನಗೆ ತೀರ್ಕೊಂಡಿದ್ದಾರೆ. ನಮ್ಮ ತಂದೆ ತೀರ್ಕೊಂಡಿರೋದು 2021 ಡಿಸೆಂಬರಲ್ಲಿ ತೀರ್ಕೊಂಡಿದ್ದವರು. ಅವರು ಡೆತ್ ಆದ ಕೆಲವೇ ದಿನಗಳಲ್ಲಿ, ಅಂದರೆ ಒಂದು 10 ಮಂತ್ಸ್ ಆಯಿತು. ನಮ್ಮ ತಂದೆ ತೀರ್ಕೊಂಡು 10 ಮಂತ್ಸಿಗೆ ನಮ್ಮ ತಾಯಿಯವ್ರು ಡೆತ್ ಆದರು. ಸೊ ತುಂಬ ಗ್ಯಾಪ್ ಏನಾಗಲಿಲ್ಲ. ನಾನು ಡಿಪ್ರೆಷನ್ಗೆ ಹೋದೆ. ಆನಂತರ ಸಡನ್ಲಿ ನನಗೆ ನನ್ನ ಲಕ್ಕೋ ಅಥವಾ ನನ್ನ ಅದೃಷ್ಟನೋ ಹೀಗೂ ಹೇಳ್ಬೋದು, ನನ್ನ ತಂದೆ ತಾಯಿ ಆಶೀರ್ವಾದದಿಂದ ಅವರು ಇಲ್ಲದೇ ಇದ್ದಾಗಲೇ ನನಗೆ ಈ ಸಿನಿಮಾ ಅವಕಾಶ ಸಿಕ್ತು. ಅದು ಒಂದು ನನಗೆ ತುಂಬ ನೋವಿದೆ. ಅವರು ತುಂಬ, ಅವರಿಗೂ ಕೂಡ ಆಸೆ ಇತ್ತು ನಾನು ಬೆಳಿಬೇಕು, ಏನಾರು ಅಚೀವ್ ಮಾಡಬೇಕು ಅನ್ನೋ ಒಂದು ಅವ್ರಿಗೆ ಆಸೆ ಇತ್ತು. ಏನಾರು ಜಾಬ್ ಮಾಡಬೇಕು, ಗೌರ್ಮೆಂಟ್ ಜಾಬ್ ಮಾಡಬೇಕು ಅನ್ನೋದು, ಈ ಥರ ಎಲ್ಲ ಕನಸು ಕಟ್ಟಿದ್ರು ನಮ್ಮ ತಂದೆ ತಾಯಿ. ಅವ್ರು ಇಲ್ಲದೆ ಇದ್ದಾಗ ನನಗೆ ದೇವ್ರ ರೂಪದಲ್ಲಿ ಬಂದಂಥ ಇಬ್ಬರು ವ್ಯಕ್ತಿಗಳಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಒಂದು, ನನ್ನ ಪ್ರೊಫೈಲ್ನ ಶೈನ್ ಸರ್ ಮುಂದೆ ಇಟ್ಟಿರೋದಾಗಲಿ, ಅಥವಾ ಶೈನ್ ಸರ್ ನನ್ನನ್ನು ಸೆಲೆಕ್ಷನ್ ಮಾಡಿದ್ರಲ್ಲ, ಅದೂ ತುಂಬ ನನ್ನ ಲಕ್ ಅಂತ ಹೇಳ್ತೀನಿ. ನಮ್ಮ ತಾಯಿ ಆಶೀರ್ವಾದ. ಅವರು ಇಲ್ಲ ಅಂತ ಹೇಳಿ ನಾನು ತುಂಬ ಕುಗ್ಗಿದ್ದೆ, ಡಿಪ್ರೆಷನ್ಗೆಲ್ಲ ಹೋಗಿ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ಆ ಟೈಮಲ್ಲಿ. ಹೋಲ್ ಫ್ಯಾಮ್ಲಿ ಯಾರೂ ನನ್ನ ಜೊತೆ ಆ ಟೈಮಲ್ಲಿ ಇರಲಿಲ್ಲ. ಇವಾಗ ಶೂಟಿಂಗ್ ಹೇಗೆ ಸ್ಟಾರ್ಟ್ ಆಯಿತು, ನಮ್ಮ ತಾಯಿ ಡೆತ್ ಆದ 2 ಮಂತ್ಸಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಯಿತು. ಆ ಟೈಮಲ್ಲೆಲ್ಲ ತುಂಬ ಅಳ್ತಿದ್ದೆ, ಶೂಟಿಂಗಲ್ಲಿ ಬೇಜಾರು ಮಾಡ್ಕೊತಿದ್ದೆ. ಎಲ್ಲರೂ ನನ್ನನ್ನು ಒಂಥರ ಚಿಕ್ಕ ಮಗು ಥರ ಕರ್ಕೊಂಡೋಗಿ ಸಮಾಧಾನ 1 ಅವರ್ ನೈಟ್ ಶೂಟಿಂಗೆಲ್ಲ ಪ್ಯಾಕಪ್ ಆದ ನಂತರ ಈವ್ನಿಂಗ್ ಬೇಜಾರು ಮಾಡ್ಕೊತಿದ್ದೆ. ಅಲ್ಲಿ ಕೆಲವೊಬ್ಬೊಬ್ಬರು ಪೇರೆಂಟ್ಸ್ ಬರ್ತಿದ್ರಲ್ಲ, ನಮ್ಮ ಸೆಟ್ಟಲ್ಲಿದ್ದ ಹುಡುಗಿಯರ ಪೇರೆಂಟ್ಸ್ ಬರ್ತಿದ್ರು, ಅದನ್ನು ನೋಡಿ ತುಂಬ ಬೇಜಾರು ಮಾಡ್ಕೊತಿದ್ದೆ. ನನಗೂ ಇದ್ದಿದ್ರೆ ಬರ್ತಿದ್ರು, ನನ್ನ ಜೊತೆಗೆ ಇರ್ತಿದ್ರು, ನನ್ನನ್ನು ಕೇರ್ ಮಾಡ್ತಿದ್ರು, ನನ್ನ ಡ್ರೆಸ್ ತೊಳೆಯೋದಾಯಿತು, ನನಗದೆಲ್ಲ ಏನು ಅನುಭವನೇ ಇಲ್ಲ. ಹಾಗಾಗಿ ಆ ಟೈಮಲ್ಲೆಲ್ಲ ನಾನು ಅಳೋದಾಯಿತು, ತುಂಬ ಬೇಜಾರು ಮಾಡ್ಕೊಳ್ಳೋದಾಯಿತು. ನಮ್ಮ ಡೈರೆಕ್ಟರ್ ಸರ್ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿದ. ನನ್ನ ನೋವು ಮರ್ಸೋಕ್ಕೆ ಸೆಟ್ಟಲ್ಲಿ ಈವ್ನಿಂಗ್ ಆದ ತಕ್ಷಣ ಸಾಂಗ್ ಹಾಡೋದಾಯಿತು, ಎಲ್ಲರೂ ಡ್ಯಾನ್ಸ್ ಮಾಡೋದು, ಸಾಂಗ್ ಕ್ರಿಯೇಟ್ ಮಾಡೋದು, ಎಲ್ಲರೂ ಒಂಥರ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ತಲ್ಲ ಆ ಥರ ಮಾಡ್ತಿದ್ರು. ಸಂಗನ್ ಗೌಡ್ರಾಗಿರ್ಬೋದು, ಆನಂದಣ್ಣ ಆಗಿರ್ಬೋದು, ನಂತರ ಹರೀಶ್ ಆಗಿರ್ಬೋದು, ಇವರೆಲ್ಲ ನಂಗೆ ತುಂಬ ಸಪೋರ್ಟೆಡ್ ಆಗಿದ್ರು. ಆಮೇಲೆ ಪತ್ತೆಕಾನ್ ಸರ್ ಅಂತ ಹೇಳಿ ಅವರೆಲ್ಲರೂ ನನ್ನನ್ನು ಹೆಂಗಂದರೆ, ಒಂದು ಮಗಳು ಇರ್ತಾಳಲ್ಲ, ಚಿಕ್ಕ ಮಗು ಇವಾಗ, ಅವರೆಲ್ಲರೂ ಅದೇ ಥರ ನಾನು ನೋಡಿಕೊಂಡ್ರು. ತುಂಬ ಬೇಜಾರಿದೆ. ಅವರು ಇದ್ದಿದ್ರೆ, ನಮ್ಮ ತಂದೆ ಇದ್ದಿದ್ರೆ ಇನ್ನೂ ತುಂಬ ಖುಷಿ ಪಡ್ತಿದ್ರು. ಸಿನಿಮಾದಲ್ಲಿ ಇಷ್ಟು ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಅವ್ರ ಆಶೀರ್ವಾದ ನಿಜ. ಆದರೆ ಅವ್ರು ಬೇಕು ಅನ್ನೋದು ಆಸೆ ಕೂಡ ಇವಾಗಲೂ ಅಷ್ಟೇ ಇದೆ. ನೋಡಬೇಕಾಗಿತ್ತು ಅವ್ರು ಇದನ್ನೆಲ್ಲ. ಮೇಡಮ್, ಕೊನೆಯ ಪ್ರಶ್ನೆ, ಇನ್ನು ಮುಂದೆ ನಿಮ್ಮ ಸಿನಿಮಾ ಜರ್ನಿ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮುಂದೆ ಒಳ್ಳೆ ಅವಕಾಶಗಳು, ಒಳ್ಳೆ ಸಿನಿಮಾಗಳು ಸಿಕ್ಕರೆ ಮಾಡ್ತೀರಾ? ಖಂಡಿತ. ನನಗೆ ಒಂದು ಒಳ್ಳೆ ಪಾತ್ರ ಆಯಿತು, ಆನಂತರ ಒಳ್ಳೆ ಟೀಮ್, ಒಳ್ಳೆ ಪ್ರೊಡಕ್ಷನ್ ಸಿಕ್ಕರೆ ನಾನು ಖಂಡಿತ ನನ್ನ ಪಾತ್ರನ ನಾನು ನಿಭಾಯಿಸ್ತೀನಿ.
ಮಾಡ್ತೀನಿ ಕೂಡ ಹಾಗೆ. ತುಂಬ ಇಂಟ್ರೆಸ್ಟ್ ಇದೆ ಇನ್ನು ಮುಂದೆ ಹೋಗಬೇಕು ಅಂತ ಹೇಳಿ. ಈ ಸಿನಿಮಾಯಿಂದ ನನಗೆ ಖಂಡಿತ ಅವಕಾಶ ಸಿಕ್ಕೇ ಸಿಗುತ್ತೆ. ಯಾಕಂದರೆ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದೀನಿ. ಸರ್ ಕೊಟ್ಟಂಥ ಒಂದು ನನ್ನ ಪಾತ್ರನ ನಾನು ತುಂಬ ನೀಟಾಗಿ ನಿಭಾಯಿಸಿದ್ದೀನಿ. ಅಷ್ಟು ಒಳ್ಳೆ ಪಾತ್ರ ಇದು. ಈ ಪಾತ್ರದಿಂದನೇ ನನಗೆ ನೆಕ್ಸ್ಟ್ ಮೂವಿಗೆ ಆಫರ್ ಸಿಕ್ಕೇ ಸಿಗ್ಬೋದು ಅನ್ನೋ ನನ್ನ ಕಾನ್ಫಿಡೆನ್ಸ್ ಇದು. ನಾನು ಒಳ್ಳೆ ಪಾತ್ರ ಸಿಕ್ಕರೆ ಖಂಡಿತ ಮಾಡ್ತೀನಿ. ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ನೀವು ಸಮಯ ಕಳೆದಿದ್ದೀರಾ. ನಿಮ್ಮ ವಿಜಯ ಪಥ ಚಿತ್ರದಲ್ಲಿ ನಾವು ಏನೇನು ನಿರೀಕ್ಷಿಸ್ಬೋದು ಅಂತ ಹೇಳಿದ್ದೀರಾ. ನಿಮ್ಮ ತಂದೆ ತಾಯಿ ಬಗ್ಗೆ ಕೇಳಿ ನನಗೂ ತುಂಬ ಬೇಸರ ಆಯಿತು. ಇವತ್ತು ಅವ್ರ ಆಶೀರ್ವಾದದಿಂದನೇ ನೀವು ಇವತ್ತು ಇಲ್ಲಿದ್ದೀರಾ ಅಂತ ಹೇಳ್ತೀನಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.